ನಾಟಕ ಅನ್ನೋದು ನಮಗೆಲ್ಲ ಮನೋರಂಜನೆ, ಆದರೆ ನಾಟಕ ಅನ್ನೋದು ಎಷ್ಟೋ ಜನಕ್ಕೆ ಜೀವನ. ಸೊ ಈ ನಾಟಕವನ್ನೇ ಜೀವನ ಆಗಿಸ್ಕೊಂಡು ಚಿತ್ರರಂಗ, ಸಿನಿಮಾ, ಧಾರಾವಾಹಿಗಳಲ್ಲಿ ಮಿಂಚಿದಂತಹ ಒಬ್ಬ ಹಿರಿಯ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಸೊ ಅವರೇ ಮೈಸೂರು ಮಾಲತಿಯವರು. ನಮಸ್ಕಾರ. ಸೊ ಈಗಲೂ ನಾಟಕ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಲ್ಲ? ಇಲ್ಲ, ಸೀರಿಯಲ್ಲು ಸಿನಿಮಾ ಜಾಸ್ತಿ ಇದೆ. ನಾಟಕನೂ ಮಾಡ್ತೀನಿ, ಅದು ಬಿಡೋಲ್ಲ. ಈ ನಾಟಕ ಅನ್ನೋದು ನಿಮ್ಮ ಜೀವನ ಶೈಲಿಗೆ ಹಾಸು ಹೊಕ್ಕಾಗಿ ಬರಕ್ಕೆ ಹಿಂಗ್ ಕಾರಣ ಆಯ್ತು? ನಾ ಸಣ್ಣವಳಿದ್ದಾಗಿಂದನೂ ಕಲೆ ಬಗ್ಗೆ ತುಂಬಾ ಅಭಿಮಾನ. ಒಟ್ಟಿನಲ್ಲಿ ಆಕ್ಟಿಂಗ್, ಎಲ್ಲಾದ್ರೂ ಸಿನಿಮಾ ನೋಡಿದ್ರೆ, ನಾಟಕಗಳು ನೋಡಿದ್ರೆ ನಾನು ನಟಿ ಆಗ್ಬೇಕು ಅನ್ನೋ ಒಂದು ಮೊದಲಿಂದನೂ ಆಸೆ ಇತ್ತು. ಹೀಗಾಗಿ ನಾನು ಈ ರಂಗಕ್ಕೆ. ಎಜುಕೇಶನ್ ಅನ್ನೋದು ಅದು 3ನೇ ಕ್ಲಾಸ್. ಯಾಕೆ? ಮನೆಯಲ್ಲಿ ಬಡತನದ ಪರಿಸ್ಥಿತಿ ಒಂದಾದ್ರೆ ನನಗೆ ಶಾಲೆಗೆ ಹೋಗೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ. ನಾಟಕದಲ್ಲಿ ಪಾತ್ರ ಮಾಡಿದಾಗ ನಿಮ್ಗೆ ಫಸ್ಟ್ ಬಂದಂತಹ ಒಂದು ಅಮೌಂಟ್ ಎಷ್ಟಾಗಿರ್ಬೋದು? ನಮ್ಗೇನು ಅವಾಗ ಅಮೌಂಟ್ ಕೊಡ್ತಿರ್ಲಿಲ್ಲ. ಅವ್ರ ಪಾತ್ರ ನೋಡ್ಕೊಂಡು ಮಾಡಿ ಮಾತಾಡೋಕೆ ಚೆನ್ನಾಗಿ ಬಂದ್ಮೇಲೆ ಪೇಮೆಂಟ್ ಕೊಡ್ತೀವಿ. ಅಲ್ಲಿ ತನಕ ಊಟ ವಸತಿ. ಮೊದಲ ಪಾತ್ರ ನಿಮ್ಗೆ ಈಗ್ಲೂ ಆ ಪಾತ್ರ ನೀವು ಸ್ಟೇಜ್ ಮೇಲೆ ನೋಡಿದಾಗ ಜನ ಶಿಲ್ಲೆ ಹೊಡೆದು? ಮೊದಲು ನಾನು ಪಾತ್ರ ಮಾಡಿದ್ದು ಅಂತ ಅಂದ್ರೆ ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ನಾಟಕ ಅನ್ನೋದು ನಮಗೆಲ್ಲ ಮನೋರಂಜನೆ, ಆದರೆ ನಾಟಕ ಅನ್ನೋದು ಎಷ್ಟೋ ಜನಕ್ಕೆ ಜೀವನ. ಸೊ ಈ ನಾಟಕವನ್ನೇ ಜೀವನ ಆಗಿಸ್ಕೊಂಡು ಚಿತ್ರರಂಗ, ಸಿನಿಮಾ, ಧಾರಾವಾಹಿಗಳಲ್ಲಿ ಮಿಂಚಿದಂತಹ ಒಬ್ಬ ಹಿರಿಯ ಕಲಾವಿದೆ ನಮ್ಮ ಜೊತೆ ಇದ್ದಾರೆ. ಸೊ ಅವರೇ ಮೈಸೂರು ಮಾಲತಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಜೀವನ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಸೊ ಈಗಲೂ ನಾಟಕ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಲ್ಲ? ಇಲ್ಲ, ಸೀರಿಯಲ್ಲು ಸಿನಿಮಾ ಜಾಸ್ತಿ ಇದೆ. ನಾಟಕನೂ ಮಾಡ್ತೀನಿ, ಅದು ಬಿಡೋಲ್ಲ. ನಾಟಕ ಬಿಡಲ್ಲ. ಅಂದರೆ ನಾನು ಯಾವಾಗಲಾದರೂ ಖಾಲಿ ಇದ್ದಾಗ ಡ್ರಾಮಾ ಮಾಡ್ತಿರ್ತೀನಿ. ನಾನೇ ಬರೆದಿದ್ದೀನಿ ಒಂದೆರಡು, ಅದನ್ನೇ ಕಾಲೇಜ್ಗಳಲ್ಲೆಲ್ಲ ಹೋಗಿ ಮಾಡಿ. ಈ ನಾಟಕ ಅನ್ನೋದು ನಿಮ್ಮ ಜೀವನ ಶೈಲಿಗೆ ಹಾಸು ಹೊಕ್ಕಾಗಿ ಬರಕ್ಕೆ ಹಿಂಗೆ ಕಾರಣ ಆಯಿತು? ನಾನು ಸಣ್ಣವಳಿದ್ದಾಗಿಂದನೂ ಕಲೆ ಬಗ್ಗೆ ತುಂಬ ಅಭಿಮಾನ ನನಗೆ. ಒಟ್ಟಿನಲ್ಲಿ ಆಕ್ಟಿಂಗ್, ಎಲ್ಲಾದ್ರೂ ಸಿನಿಮಾ ನೋಡಿದ್ರೆ, ನಾಟಕಗಳು ನೋಡಿದ್ರೆ ನಾನು ನಟಿ ಆಗಬೇಕು ಅನ್ನೋ ಒಂದು ಮೊದಲಿಂದನೂ ಆಸೆ ಇತ್ತು. ಹೀಗಾಗಿ ನಾನು ಈ ರಂಗಕ್ಕೆ. ಎಜುಕೇಶನ್ ಅನ್ನೋದು ಅದು 3ನೇ ಕ್ಲಾಸ್. 3ನೇ ಕ್ಲಾಸ್. ಯಾಕೆ? ಮನೆಯಲ್ಲಿ ಬಡತನದ ಪರಿಸ್ಥಿತಿ ಒಂದಾದ್ರೆ ನನಗೆ ಶಾಲೆಗೆ ಹೋಗೋದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ. ಇಂಟ್ರೆಸ್ಟೇ ಇರ್ಲಿಲ್ಲ. ಮನೇಲಿ ಕಳಿಸ್ತಿದ್ರು, ಹೋಗ್ತಿದ್ವಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಮನೆಯಲ್ಲಿ ಕೆಲಸಗಳು ಅದು ಇದು ಹೇಳೋರು ಮಾಡ್ಕೊಂಡು ಸ್ಕೂಲ್ಗೆ ಹೋದಾಗ ಅಲ್ಲಿ ಲೇಟಾಗಿ ಹೋದ್ರೆ ಒಳಗೆ ಸೇರಿಸ್ತಿರ್ಲಿಲ್ಲ, ಹೊಡಿತಿದ್ರು. ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ರು? ನಮ್ಮ ಅಪ್ಪ ಅಮ್ಮ ಅಂದ್ರೆ ನಾನು ಚಿಕ್ಕವಳಿದ್ದಾಗ್ಲೇನೆ ಅವರು ತೀರ್ಕೊಂಡ್ಬಿಟ್ರು. ಒಂದು 7-8 ವರ್ಷ ಇರುವಾಗಲೇ ತೀರ್ಕೊಂಡ್ರು ನಮ್ಮ ಅಪ್ಪ ಅಮ್ಮ ಇಬ್ರುನುವೆ. ಅವರು ವರ್ಕ್ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ನಮ್ಮ ತಂದೆ. ಆಮೇಲೆ ಒಂದು ನಮ್ಮ ತಾಯಿ ಮನೆಯಲ್ಲಿ ಹಸು ಎಮ್ಮೆ ಇದೆಲ್ಲ ಕಟ್ಕೊಂಡು ಹಾಲಿಂದು ವ್ಯಾಪಾರ ನಡೀತಾ ಇತ್ತು. ಹಾಲಿನ ವ್ಯಾಪಾರ ಮಾಡ್ತಾ ಇದ್ರಿ. ಸೊ ಮನೆಯ ಫೈನಾನ್ಷಿಯಲಿ ಸ್ಟೇಜ್ ಹೇಗಿತ್ತು? ಅವಾಗೆಲ್ಲ ಸ್ವಂತ ಮನೆ ಇತ್ತು. ಸ್ವಂತ ಮನೆ ಇತ್ತು. ಹಾಲಿನ ವ್ಯಾಪಾರದಿಂದನೂ ಮನೆ ನಡೀತಿತ್ತು. ನಮ್ಮ ದೊಡ್ಡಕ್ಕ ಗೌರ್ಮೆಂಟ್ ಕೆಲಸದಲ್ಲಿದ್ರು, ನರ್ಸ್ ಹಾಕಿ ಕೆಲಸ ಮಾಡ್ತಿದ್ರು. ಅವರು ನೋಡ್ಕೋತಿದ್ರು. ಹೀಗಾಗಿ ತೊಂದರೆ ಏನಿರ್ಲಿಲ್ಲ. ಅಣ್ಣ ತಂಗಿ ತಮ್ಮ? ಒಬ್ಬ ಅಣ್ಣ ಇದ್ದ, ಅವನು ಮಿಲಿಟ್ರಿಗೆ ಸೇರ್ಕೊಂಡಿದ್ದ. ಆಮೇಲೆ ಅಕ್ಕಂದಿರು, ನಾವು 5 ಜನ ಹೆಣ್ಮಕ್ಳಿದ್ವಿ. ಈ ನಾಟಕ ಅನ್ನೋ ಲೈಫಿಗೆ ನೀವು ಮಾತ್ರ ಬಂದ್ರ ಅಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ? ಇಲ್ಲ, ನಾನು ಮಾತ್ರ ಬಂದೆ. ಯಾರಿಗೂ ಇಲ್ಲದ ಹುಚ್ಚು ನಾಟಕದ್ದು ನಿಮಗ್ ಬಂತು ಅಂತನಾ? ಹೌದು. ಯಾವ ರೀತಿ ಇದು ನೀವು ನಾಟಕಗಳನ್ನ ಜಾಸ್ತಿಯಾಗಿ ನೋಡ್ತಾ ಇದ್ರಿದ್ರಿಂದನಾ? ಅಂದ್ರೆ ಈಗ ಎಲ್ಲ ಊರ್ನವರು ಸೇರ್ಕೊಂಡು ನಾಟಕಗಳು ಮಾಡೋರು, ಅದನ್ನ ನೋಡಕ್ ಹೋಗ್ತಿದ್ವಿ. ಆದ್ರೆ ಹೆಣ್ಣು ಮಗು ಅಂತ ಆದಾಗ ಕಷ್ಟ ಇತ್ತಲ್ವಾ ಮುಂದೆ ಬರೋದು? ಡ್ರಾಮಾ ಮಾಡ್ತೇನೆ ಅಂತಂದಾಗ ಒಪ್ಕೊಳ್ಳೋದು ಯಾರು ಒಪ್ಕೊಳ್ತಿರ್ಲಿಲ್ಲ. ಯಾರು ತುಂಬಾ ಅವಾಗೆಲ್ಲ ನಾವು ಸಣ್ಣವ್ರಿದ್ದಾಗ ಗಂಡು ಮಕ್ಳೇ ಹೆಣ್ಮಕ್ಳು ಪಾತ್ರ ಮಾಡ್ತಾರೆ ಅಂತ
ನಾವು ಕೇಳ್ತಿದ್ವಿ, ನೋಡ್ತಾನೂ ಇದ್ವಿ. ಗಂಡು ಮಕ್ಳೇ ಹೆಣ್ಮಕ್ಳು ಪಾತ್ರ ಮಾಡ್ತಿದ್ವಿ. ಯಾರು ಹೆಣ್ಮಕ್ಳು ಸಾಮಾನ್ಯವಾಗಿ ನಾಟಕ ಕಂಪ್ನಿ ಪಾರ್ಟ್ ಮಾಡಕ್ ಬರ್ತಿರ್ಲಿಲ್ಲ, ಹಿರಿಯರು ಇಷ್ಟನೂ ಪಡ್ತಿರ್ಲಿಲ್ಲ. ಹೌದು. ನಮ್ಮನ್ನ ನಾನು ತುಂಬಾ ಆಸೆಯಿಂದ ಕದ್ದು ನಮ್ಮ ಮನೆಯವ್ರಿಗೆ ಗೊತ್ತಿರ್ಲಾರ್ದಂಗೆ ಹೋಗಿ ನಾಟಕ ನೋಡೋದು. ಆಮೇಲೆ ಅವ್ರು ಹುಡ್ಕಾಡಿ ಅವ್ರಿಗೆ ಗೊತ್ತಾಗ್ತಿತ್ತು ಇವಳು ನಾಟಕ ನೋಡಕ್ಕೆ ಹೋಗಿದ್ದಾಳೆ ಅಂತೇಳಿ ಸುಮ್ಮನಾಗಿರ್ತಿದ್ರು. ಬೆಳಗಿನ ಜಾವ ಅಲ್ಲಿ ಹೋಗಿ ನಾಟಕದಲ್ಲಿ ಅವ್ರು ಕೇಳಿ ಅವ್ರ ಹಿಂಸೆ ಕೊಟ್ಟು ಒಂದು ಡ್ಯಾನ್ಸ್ ಮಾಡಿ ಆಮೇಲೆ ಮನೆಗೆ ಬಂದು ಆಮೇಲೆ ಇವರೆಲ್ಲ ಸೇರ್ಕೊಂಡು ಹೊಡೆಯೋರು ನನಗೆ. ನಮ್ಮ ಅವರೆಲ್ಲ ನಾಟಕ ಕಂಪ್ನಿಗೆ ಹೋಗ್ಬೇಕಂತ ಮಾಡಿದ್ಯಾ ನೀನು, ನಾಟಕದಲ್ಲಿ ಹೋಗಿ ಪಾರ್ಟ್ ಮಾಡ್ಬೇಕಂತ ಮಾಡಿದ್ಯಾ ನೀನು, ಹೋಗಿ ನೀನು ಡ್ಯಾನ್ಸ್ ಮಾಡ್ತೀನಿ ಅಂತ ನಿಂತ್ಕೋತೀಯ, ನಮ್ಮ ಗೌಡ್ರ ಮನೆತನದ ಮರ್ಯಾದೆನೇ ಕಳಿತೀಯ ಅಂತ ಹೊಡಿತಿದ್ರು. ಹೇಳ್ತಿರ್ಲಿಲ್ಲ ನಾನು. ನಿಮ್ಮ ನಾಟಕದ ಪ್ರಥಮ ಗುರು ಅಂತ ಯಾರನ್ನು ಹೇಳಕ್ ಇಷ್ಟಪಡ್ತೀರ? ನನಗೆ ಅಂದರೆ ಫಸ್ಟ್ ಏನು ಪಾತ್ರ ಮಾಡ್ತಿರ್ಲಿಲ್ಲ. ಆಮೇಲೆ ಶ್ರೀಕಂಠ ಮೂರ್ತಿಗಳ ಕಂಪನಿಯಲ್ಲಿ ಸೇರಿದೆ ಬಾಲ ಪಾತ್ರ. ಶ್ರೀಕಂಠ ಮೂರ್ತಿಗಳು ಫಸ್ಟು ಬಾಲ ನಟಿ ಇದ್ದಾಗ. ಎರಡನೇದು ಆರ್ ನಾಗರತ್ನಮ್ಮ ಅಂತ ಹೇಳಿ ಪೌರಾಣಿಕ ನಾಟಕಗಳು ಮಾಡ್ತಿದ್ರು. ಈಗ ನಾಟಕ ನೋಡಿ ಬೆಳಗ್ಗೆ ಬಂದ್ರೇನೆ ಮನೆಯಲ್ಲಿ ಬೈಯುವಂತ ಪರಿಸ್ಥಿತಿ ಇತ್ತು. ಹೌದು. ಅಂತದ್ರಲ್ಲಿ ಈ ಕ್ಯಾಂಪ್ ಕಟ್ಟಿ ಬೇರೆ ಬೇರೆ ಊರುಗಳಿಗೆ ಅದೇ ನಾನು ತುಂಬಾ ಮೊದ್ಲಿಂದ ನಾಟಕದಲ್ಲೇ ಇಷ್ಟಪಟ್ಕೊಂಡು ಇವ್ರು ಮಾಡೋ ಪಾತ್ರದೆಲ್ಲ ಮಾತಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇರುವಾಗೆಲ್ಲ ಇದನ್ನ ನೋಡಿ ನಮಗೆ ಪರಿಚಯ ಜನ ಮಕ್ಕಂದಿರ ಹತ್ರ ಹೇಳೋರು, ಅವಳು ನಟಿ ಆಗ್ಬೇಕು ಅಂತ ಆಸೆ ಇದೆ ಅವಳಿಗೆ, ಸೇರಿಸ್ರಿ, ಒಂದು ನಟಿ ಆಗ್ಬಹುದು ಅವಳು, ಹಂಗೆಲ್ಲ ಹೇಳೋರಲ್ಲ. ಆಮೇಲೆ ನಮ್ಮಕ್ಕ ಸರಿ ಇನ್ನೇನು ಇವಳು ಬಿಡೋದಿಲ್ಲ, ಇವಳು ಹುಚ್ಚು ಹೋಗಲ್ಲ ಅಂತ ಹೇಳಿ ತಗೊಂಡ್ ಬಂದು ಕಂಪನಿಗೆ ಸೇರಿಸಿದ್ರು. ನೀವು ನಾಟಕದಲ್ಲಿ ಪಾತ್ರ ಮಾಡಿದಾಗ ನಿಮ್ಗೆ ಫಸ್ಟ್ ಬಂದಂತಹ ಒಂದು ಅಮೌಂಟ್ ಎಷ್ಟಾಗಿರ್ಬೋದು? ನಮ್ಗೇನು ಅವಾಗ ಅಮೌಂಟ್ ಕೊಡ್ತಿರ್ಲಿಲ್ಲ. ಬಾಲನಟಿಯಾಗಿ ಪಾತ್ರ ಮಾಡುವಾಗ ಅವಳ ಪಾತ್ರ ನೋಡ್ಕೊಂಡು ಮಾಡಿ ಮಾತಾಡೋಕ್ ಚೆನ್ನಾಗಿ ಬಂದ್ಮೇಲೆ ಪೇಮೆಂಟ್ ಕೊಡ್ತೀವಿ. ಅಲ್ಲಿ ತನಕ ಊಟ ವಸತಿ ಕೊಡ್ತಿದ್ರು. ಫಸ್ಟ್ ಪೇಮೆಂಟ್ ಅಂತ ಎಷ್ಟು ತಗೊಂಡಿದ್ದೀರಾ? ನಾನು ಫಸ್ಟ್ ಪೇಮೆಂಟ್ ಅಂತ ಅಂದ್ರೆ ನಾನು ತಗೊಂಡಿದ್ದು ಇದರಲ್ಲಿ, ನಾನು ಶಾರದಾ ಸಂಗೀತ ನಾಟಕ ಮಂಡಳಿ ಅಂತ 74ನೇ ಇಸ್ವಿ. 74ನೇ ಇಸ್ವಿಯಲ್ಲಿ ಅಲ್ಲಿ ಶಾರದಾ ಕಂಪ್ನಿಗೆ ಹೋದಾಗ ಫಸ್ಟ್ 150 ರೂಪಾಯಿ ತಿಂಗಳಿಗೆ ಸಂಬಳ. 150 ರೂಪಾಯಿ ತಿಂಗಳಿಗೆ. ಜೀವನ ಹೇಗೆ ಅಮ್ಮ? ಇಲ್ಲ, ಅಲ್ಲಿ ಊಟ ಕೊಡ್ತಿದ್ರು, ಮತ್ತೆ ಇರೋದಕ್ಕೆ ಮನೆ ಇರ್ತಿತ್ತು, ಮತ್ತೆ ಬಾಕಿ ಅಂತ ಅಂದ್ರೆ ಸ್ವಲ್ಪ ಅದು ಸೋಪು ಪೇಸ್ಟು ಅಂತದ್ ಇಂತಕ್ಕೆ ನಮ್ದು ಖರ್ಚಾಗ್ತಿದ್ವಿ. ಮನೆಗೇನು ಕೊಡ್ಬೇಕಾದ ಪರಿಸ್ಥಿತಿ ಇರ್ಲಿಲ್ಲ? ಇಲ್ಲ, ಮನೆಗೇನು ಕೊಡ್ಬೇಕಾದಿರ್ಲಿಲ್ಲ. ಎಲ್ಲ ಅದೇ ಅವರೆಲ್ಲ ನಮ್ಮ ಅಕ್ಕ ಅವರೆಲ್ಲ ನೋಡ್ಕೋತಿದ್ರು, ಉಳ್ಕಿ ಅಕ್ಕಂದಿರ್ನ ಇದಿತ್ತು. ನಾವೇನ್ ಮನೆ ಕೊಡುವಂತ ಪರಿಸ್ಥಿತಿ ಇರ್ಲಿಲ್ಲ. ಮನೆಯಿಂದ ಕ್ಯಾಂಪಿಗೆ ನಾಟಕಕ್ಕೆ ಹೋಗ್ಬೇಕು ಅಂತ ಅಂದಾಗ ಒಂದು ಸಾಧಾರಣ ಏಜ್ ಎಷ್ಟು ಇರ್ಬೋದಮ್ಮ ನಿಮ್ದು? ನನ್ ತಿಳುವಳಿಕೆ ಬಂದಾಗ 74ನೇ ಇಸ್ವಿಲಿ ನನಗೆ 16 ವರ್ಷ. ಫಸ್ಟ್ ನಾನು ಬಾಲ್ ನಟಿಯಾಗಿ ಹೋದಾಗ ನನಗೆ 8-9 ವರ್ಷ ಅಷ್ಟೇ. ನಿಮ್ಗೆ 11ನೇ ವಯಸ್ಸಲ್ಲೇ ಮದ್ವೆ ಆಯ್ತು ಅಂತ ಕೇಳಿ? ಹೌದು. ಬಾಲ್ಯ ವಿವಾಹ ಮಾಡಿದ್ರು, ಅದು ಸರಿ ಆಗ್ಲಿಲ್ಲ. ಹಿಂಗಾಗಿ ಮತ್ತೆ ಅಕ್ಕನ ಮನೆಯಲ್ಲೇ ಇದ್ದೆ ನಾನು. ಅಲ್ಲ, ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲದ ಏಜ್ ಅಲ್ಲಿ ಮದುವೆ ಹೇಗೆ? ಅಣ್ಣ ಅಂದ್ರೆ ಒಂದ ಹುಡುಗಿನ ಮದುವೆ ಮಾಡ್ಕೋಬೇಕಂತ ಮಾಡಿದ್ದ, ಗೆಳೆಯನ್ನ ತಂಗಿನ. ಅವಾಗ ಅಲ್ಲಿ ಅವ್ರನ್ನ ಕೇಳಿದ್ದಕ್ಕೆ, ಇಲ್ಲಿ ನಮ್ಮ ಮನೆಗೆ ನಿಮ್ಮ ತಂಗಿರ ಒಬ್ಬರನ್ನ ನಮ್ಮ ಮನೆಗೆ ಕೊಡು ಅಂದ್ರೆ ನಾವು ನಮ್ಮ ಹುಡುಗಿ ನಿಮಗ್ ಕೊಡ್ತೀವಿ ಅಂತ ಅಂದ್ರು. ಕೊಡೋದು ತಕೊಳ್ಳೋದು ಮಾಡ್ಬೇಕು ಅಂತ ಮಾಡಿದ್ರು. ಆದ್ರೆ ನಮ್ಮಣ್ಣ ಫಸ್ಟ್ ಅವಳು ಇನ್ನೂ ಓದ್ತಾ ಇದ್ದಾಳೆ, ನಮ್ಮ ಹುಡುಗಿ, ನಿಮ್ ಹುಡುಗಿನ ಕೊಟ್ಟು ಮದುವೆ ಮಾಡ್ಬಿಡಿ, ಆಮೇಲೆ ಅವಳು ಮುಂದಿನ ವರ್ಷ ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನನಗೆ ನಮ್ಮ ಅಕ್ಕನ ಕೇಳ್ದ, ಅವಳು ಒಪ್ಲಿಲ್ಲ. ತಿಳುವಳಿಕೆ ಇತ್ತು ಸ್ವಲ್ಪ ಅವಳಿಗೆ, ಅವಳಿಗಿಂತ ನಾನು 3 ವರ್ಷ ಚಿಕ್ಕವಳು, ನನ್ಗಷ್ಟು ತಿಳುವಳಿಕೆ ಇರ್ಲಿಲ್ಲ. ಅಕ್ಕನ ಬಿಟ್ಟು ತಂಗಿಗೆ ಮದುವೆ ಮಾಡೋದು? ಅದೇ, ಅವಳು ಒಪ್ಲಿಲ್ಲ. ಅವಳಿಗೆ ಹೊಡೆದು ಒಪ್ಪಿಸ್ಬೇಕು ಅಂತ ಹೊಡೆದ, ಆದ್ರೆ ಅವಳು ಒಪ್ಪಲಿಲ್ಲ. ಆ ಹೊಡೆತಕ್ಕೆ ಹೆದ್ರಿ ನಾನು ನೀನೇನಂತೀಯ ಅಂದ ಕೂಡಲೇ ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕೇಳ್ತೀನಿ ಅಂದೆ. ಭಯದಿಂದ ಒಪ್ಕೊಂಡಿತ್ತು. ಮತ್ತೆ ಲೈಫ್ ಆಮೇಲೆ ಎಲ್ಲಿ ಅಕ್ಕನ ಮನೆಗೆ ಕರ್ಕೊಂಡು ಬಂದ, ಅಕ್ಕನೇ ಜೋಪಾನ ಮಾಡ್ತಾ ಇದ್ರು. ಆಮೇಲೆ ಕಂಪ್ನಿ ನಿಮಗಲ್ಲಿ ಸೆಟ್ ಆಗೇ ಇಲ್ಲ. ನಂಗೇನು ತಿಳುವಳಿಕೆನೆ ಗೊತ್ತೇ ಇರ್ಲಿಲ್ವಲ್ಲ, ಹೆಂಗ್ ನಡ್ಕೋಬೇಕನ್ನೋದೇ ಗೊತ್ತಿಲ್ಲ. 11.5 ವರ್ಷಕ್ಕೆ ಯಾವ ರೀತಿ, ಈಗಿನವ್ರಾದ್ರೆ 5-6 ವರ್ಷದ ಹುಡುಗರಿಗೆ ಎಲ್ಲ ಗೊತ್ತಿರುತ್ತೆ. ಹೌದು ಅಲ್ವಾ? ಅವಾಗ ನಮ್ ಚಿಕ್ಕವ್ರಂದ್ರೆ ನಮ್ಗೇನು ಗೊತ್ತೇ ಇರ್ತಿರ್ಲಿಲ್ಲ. ನಿಮ್ಮ ಯಜಮಾನ್ರು ಸಪೋರ್ಟಿವ್ ಆಗಿ ಇರ್ಲಿಲ್ಲ ನಿಮ್ಗೆ? ಇತ್ತು, ಆದ್ರೆ ಅವರು ಡ್ರಿಂಕ್ ಇದು ಹಿಂಗಾಗಿ ಮನೇಲಿ ಯಾರು ಇದು ಮಾಡ್ತಿರ್ಲಿಲ್ಲ. ಅವರು ಡ್ರಿಂಕ್ ಮಾಡ್ಕೊಂಡು ಬರ್ತಾರೆ, ಸರಿಯಾಗಿ ತಂದು ಕೊಡಲ್ಲ, ಮಾಡಲ್ಲ. ನಿನ್ನನ್ನು ನಾವು ಸಾಕ್ಬೇಕಲ್ವಾ, ಈ ತರ ಇತ್ತು. ಓ, ಮನೆಯವರೇ ನಿಮ್ನ ಸಾಕಕ್ ರೆಡಿ ಇರ್ಲಿಲ್ಲ ಅವರು. ಅಣ್ಣನ ಮದ್ವೆ ಆಯ್ತಾ? ಇಲ್ಲ, ಆಮೇಲೆ ಬೇರೆ ಹುಡುಗಿನ ಮದುವೆ ಮಾಡ್ಕೊಂಡ. ಜೀವನ ನಿಮ್ದು. ಏನು ಮಾಡಕ್ಕಾಗಲ್ಲ, ಹಣೆ ಬರಕ್ ಹೊಣೆ ಯಾರಿರ್ತಾರೆ?
ಖಂಡಿತ ಅಲ್ವಾ? ಖಂಡಿತ. ಹೇಗಿರುತ್ತೆ ನಮ್ದು ದೈವ ಆ ಥರ ನಡ್ಕೊಂಡು ಹೋಗ್ತಿರುತ್ತಲ್ವಾ. ಅಷ್ಟು ನೋವಾಗಿನೂ ಇವಾಗ ನಗ್ತಾ ನಗ್ತಾ ಹೌದು, ಅದನ್ನ ಯೋಚನೆ ಮಾಡುತ್ತಾ ಕೂತ್ರೆ ಮಾನಸಿಕ ರೋಗಿ ಆಗ್ತೀವಿ ಖಂಡಿತ ಅಲ್ವಾ. ದಿನಗಳು ಹೇಗೆ ನಡೀತಾ ಇರುತ್ತೆ ಹಾಗೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ರೇನೆ. ಆದ್ರೆ ಗಂಡನ್ ಬಿಟ್ಟು ಮನೆಗೆ ಬಂದಾಗ ಸಮಾಜ ಅನ್ನೋದು ನಿಮ್ಮನ್ನ ರಿಸೀವ್ ಮಾಡಿದ ರೀತಿ ನೋಡಿದ್ರೆ ಅವಾಗೇನ ನನ್ಗೆ ತಿಳುವಳಿಕೆ ಇರ್ಲಿಲ್ಲ, ಯಾರು ಏನ್ ಅನ್ಕೊಂಡ್ರು ನನ್ಗೇನ್ ಗೊತ್ತಾಗ್ತಿರ್ಲಿಲ್ಲ ಆವಾಗ್ಲೇನೆ ಕಂಪ್ನಿಗೆ ಬಂದಲ್ಲ ನಾನು. ಅಕ್ಕನ್ ಡೈರೆಕ್ಟ್ ಕಂಪ್ನಿಗೆ ಬಂದ್ರಿ? ಆಮೇಲೆ ಕಂಪ್ನಿಗೆ ಬಂದ್ವಿ, ಅಕ್ಕಂದಿರ್ ಮನೇಲಿ ಇದ್ವಿ, ಆಮೇಲೆ ಕಂಪ್ನಿಗೆ ಬಂದ್ವಿ. ಸೊ ಮದುವೆ ಅನ್ನೋದು ನಿಮ್ಮ ಲೈಫ್ ಚೇಂಜಿಂಗ್ ಆಯ್ತಾ, ಅಲ್ಲ ಮದುವೆ ಅನ್ನೋದೆಲ್ಲೋ ಬ್ಲಾಕ್ ಆದಂಗ ಅನ್ಸ್ತಾ ನಿಮ್ಗೆ? ನಮ್ಗೇನಿಲ್ಲ, ಕಂಪ್ನಿಗೆ ಬಂದ್ಮೇಲೆ ಕಂಪ್ನಿಲಿ ಪಾತ್ರ ಕಲ್ತೆ ಮಾಡ್ತಾ ಹೋದೆ. ಅದ್ರ ಅರಿವು ನಮ್ಗೇನು ಇದ್ ಬರ್ಲಿಲ್ಲ, ಸುಮ್ನೆ ಪಾತ್ರ ಮಾಡ್ತಾ ಹೋದೆ. ಜನಗಳು ಮೆಚ್ಚುತ್ತಾ ಇದ್ರು, ಹೊಗಳ್ತಾ ಇದ್ರು, ಸಂತೋಷದಲ್ಲಿ ನಮ್ ನೋವನ್ನೆಲ್ಲ ಮರ್ತಿದ್ವಿ. ಸೊ ಫಸ್ಟ್ ನೀವು ಸ್ಟೇಜಿಗೆ ಒಂದು ಪರಿಪೂರ್ಣ ಪಾತ್ರಧಾರಿಯಾಗಿ ಯಾವ ಪಾತ್ರದಲ್ಲಿ ಯಾವಾಗ ಹೋದ್ರಿ? ನಾನು ಪಾತ್ರ ಮಾಡಿದಂತಂದು ನನಗೆ 74ನೇ ಇಸ್ವಿಲಿ ಹೋದ್ನಲ್ಲ, ಅವಾಗ ನನಗೆ ತಿಳುವಳಿಕೆ ಇತ್ತು. ಅವ್ರು ಹೇಳಿದ್ದೆಲ್ಲ ಕ್ಲೀನಾಗಿ ಮಾಡಬೇಕು, ಇದು ಮಾಡಬೇಕು ಅನ್ನೋದು. ಬೇರೆ ನಟಿಯರನ್ನೆಲ್ಲ ನೋಡ್ತಿದ್ವಿ, ಅವ್ರ ಆ್ಯಕ್ಟಿಂಗ್ಗಳನ್ನೆಲ್ಲ ನೋಡ್ತಿದ್ವಿ. ನಾವು ಈ ಥರ ಮಾಡ್ಬೇಕಂತ ಹೇಳಿ ಅವ್ರು ಹೇಳ್ಕೊಟ್ಟಿದ್ದನ್ನು ಒಂದನ್ನು ಚಾಚಿ ತಪ್ಪದೆ ಕಲ್ತ್ಕೊಂಡು ಮಾಡ್ತಿದ್ದೆ. ಜನಗಳ ಚಪ್ಪಾಳೆ, ಇದು ಮೆಚ್ಚುಗೆ, ಇದೆಲ್ಲ ನನಗೆ ಮತ್ತೆ ನಾನು ಸುಧಾರಿಸ್ಕೊಳ್ಳೋಕ್ಕೆ ದಾರಿ ಆಯಿತು. ಮೊದಲ ವೇದಿಕೆ ಒಂದು ಡ್ರಾಮಾ ಕಂಪ್ನಿ ನಿಮಗೆ ಚಾನ್ಸ್ ಕೊಟ್ಟಿದ್ದು ಅಂತಂದ್ರೆ ಅದು ಯಾವುದು? ಅದೇ ಶಾರದಾ ಸಂಗೀತ ನಾಟಕ ಮಂಡಳಿ. ಅಂದ್ರೆ ಫಸ್ಟ್ ಬಾಲ್ಯ ಪಾತ್ರದ ಬಿಟ್ಟು ಬಾಲ್ಯ ಪಾತ್ರದಲ್ಲಿ ಅಂದ್ರೆ ಡಾನ್ಸ್ ಗಳನ್ನ ನೀವು ಮಾಡ್ತಾ ಇಲ್ಲೇ ಸುಮ್ನೆ ಅದು ಸತ್ಯ ಹರಿಶ್ಚಂದ್ರದಲ್ಲಿ ಲೋಹಿತಾಶ್ವಿನ್ ಜೊತೆನಲ್ಲಿ ಹೋಗೋದು, ರಾಮಾಯಣ ನಾಟಕದಲ್ಲಿ ಹನುಮಂತನ ಪಾತ್ರಗಳು, ಮರಿ ಹನುಮಂತ, ಆ ತರ ಎಲ್ಲ ಪಾತ್ರಗಳು ಅಷ್ಟೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಅವ್ರು ಹೇಳ್ಕೊಟ್ಟಿದ್ದು 2 ಮಾತು ಹೇಳ್ಬಿಟ್ಟು ಬರೋದು, ಈ ತರ ಇರ್ತಿತ್ತು. ಆಮೇಲೆ ಇವರು ಶಾರದಾ ಸಂಗೀತ ನಾಟಕ ಮಂಡಳಿಗೆ ಹೋದಾಗ ಅಲ್ಲಿ ಹೀರೋಯಿನ್ ಪಾತ್ರ ಆಗಿರ್ಬೋದು, ವಿಲನ್ ಪಾತ್ರ ಆಗಿರ್ಬೋದು, ಎಲ್ಲನೂ ನನಗೆ ಕಲಿಸಿದ್ರು, ಕಲಿತು ಮಾಡಿದೆ. ಮೊದಲ ಪಾತ್ರ ನಿಮ್ಗೆ ಈಗಲೂ ಆ ಪಾತ್ರ ನೀವು ಸ್ಟೇಜ್ ಮೇಲೆ ನೋಡಿದಾಗ ಜನ ಶಿಲ್ಲೆ ಹೊಡೆದು ನಗ್ತಾ ಇದ್ರು, ನಿಮ್ಮ ಎಂಟರ್ಟೈನ್ ಮಾಡಕ್ಕೆ ಇನ್ನ ಎನರ್ಜಿ ಕೊಡ್ತಾ ಇದ್ರು? ಮೊದಲು ನಾನು ಪಾತ್ರ ಮಾಡಿದ್ದು ಅಂತ ಅಂದ್ರೆ ಹೀರೋ ತಂಗಿ ಪಾತ್ರ ಮಾಡಿದ್ದೆ. ಅಂದ್ರೆ ಒಂದು ಬಡತನದ ಒಂದು ಕೂಲಿ ಕಾರ್ಮಿಕ, ಅವನ ತಂಗಿ ಪಾತ್ರ. ಅದರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಬಡತನದ ಪರಿಸ್ಥಿತಿ, ಭಾವನೆಗಳೇ ಎಲ್ಲ ನಾವು ಇದು ಮಾಡಬೇಕಾಗಿತ್ತು. ಆಮೇಲೆ ಯಾವಾಗ ಹೀರೋಯಿನ್ ಮಾಡಿದೆ, ವಿಲನ್ ಮಾಡಿದೆ, ಅವಾಗ ಜನಗಳ ಒಂದು ಹೀರೋಯಿನ್ ಮಾಡಿದಾಗ ಅವರ ಚಪ್ಪಾಳೆ, ಆಮೇಲೆ ನನ್ನ ಅಳೋ ಸಂದರ್ಭ ಬಂದಾಗ ಅವರು ನನ್ನ ಮಾತಿಗೆ ಅವರು ದುಃಖ ವ್ಯಕ್ತಪಡಿಸೋದು, ಇದೆಲ್ಲ ನೋಡಿ ನಮಗೆ ಒಂಥರ ಪರವಾಗಿಲ್ಲ, ಜನಗಳು ಮೆಚ್ಕೊಳ್ಳೋ ಹಂಗೆ ಆಗ್ತಾ ಇದೆ, ಇನ್ನೂ ನಾನು ಹೆಚ್ಚು ಕಲಿಬೇಕು ಮಾಡ್ತಿದ್ವಿ. ವಿಲನ್ ಪಾತ್ರ ಮಾಡುವಾಗ ಒಂಥರ ಬೈತಿದ್ರು, ವಿಲನ್ ಅಂತ ಸಿಟ್ಟು ಬಂದು ಬೈತಿದ್ರು. ಒಂದೊಂದ್ಸಲ ಚಪ್ಪಲಿ ತಗೊಂಡು ಹೊಡೆದಿದ್ದಾರೆ. ಅಲ್ಲಿ ಕೂತಲ್ಲಿಂದ ದೂರದಿಂದ ಹೊಡೆದ ಇಲ್ಲೆಗೆ ಬಂದು ಬಿಡಿ. ಹೆಂಗನ್ಸು ನಿಮ್ಗೆ ಅವಾಗ ನನಗೆ ಖುಷಿ ಅನ್ನಿಸ್ತು, ನನ್ಗೆ ಸಿಟ್ಟು ಬರ್ಲಿಲ್ಲ. ಯಾಕೆಂತ ನಾನು ಮಾಡ್ತಾ ಇರೋ ಪಾತ್ರ ಅವ್ರ ಮನಸ್ಸಿಗೆ ತಾಕಿದೆಯಲ್ಲ. ನಾನು ಈಗ ಹೋದ ನಾಟಕದಲ್ಲಿ ಹೀರೋಯಿನ್ ಮಾಡಿದ್ದೆ, ಎಲ್ರನ್ನೂ ಅಳಿಸಿದ್ದೆ, ಅಳ್ತಿದ್ರು ನನ್ನ ಪಾತ್ರ ನೋಡಿ. ಈಗ ಸಿಟ್ಟು ಬಂದು ಚಪ್ಪಲಿ ತಗೊಂಡು ಹೊಡಿಬೇಕಾದ್ರೆ ಅದು ಕರೆಕ್ಟ್ ಆಗಿದೆ ಹಂಗಾರೆ ನನ್ನ ಪಾತ್ರ. ನೀವು ಆ ತರ ತಕೊಂಡು ಆ ತರ ಇದಿರ್ತಿತ್ತು. ಪಾತ್ರಗಳನ್ನ ಮಾಡ್ಕೊಂಡು ನೀವು ಬರ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಕಂಪ್ನಿಗೆ ಓನರೇ ಆದ್ರಿ. ಹೌದು. ಇದು ಹೇಗೆ? ಅದು ಹೇಗೆ ಅಂತ ಅಂದ್ರೆ ಕಂಪ್ನಿಗೆ ಹೋದಾಗ ಏನೋ ನನಗೂ ಈಗ ಅಕ್ಕ ಅವರೆಲ್ಲರೂ ದೂರ ಇದ್ರು, ತವ್ರ ಮನೆ ದೂರ ಇತ್ತು, ಒಬ್ಳೇ ಇದ್ದೆ. ಆಮೇಲೆ ಆನಂತರ ಇವರು ಇಷ್ಟಪಟ್ರು, ಆಯ್ತು ನನಗೂ ಒಂದು ಆಸರೆ ಬೇಕಲ್ಲ. ಯಾರು? ಕಂಪನಿ ಮಾಲೀಕರೇ ನಿಮ್ಮನ್ನ ಇಷ್ಟಪಟ್ರು. ಸೊ ಹೌದು, ಮನೆಯವರೆಲ್ಲರೂ ಇಷ್ಟಪಟ್ರು. ಅವ್ರಿಗೂ ಮದುವೆ ಆಗಿತ್ತು, ಮಕ್ಕಳಿದ್ರು, ಒಪ್ಕೊಂಡ್ರು. ಇವತ್ತಿಗೂ ಮಕ್ಕಳೆಲ್ಲ ನನ್ನ ಹತ್ರ ಬರ್ತಾರೆ. 2 ಜುಟ್ಟು ಒಂದಾಗಲ್ಲ ಅಂತ ಹೇಳ್ತಾರೆ. ಅದೆಲ್ಲ ನೋಡ್ರಿ, ಕಷ್ಟ ಇದ್ದಲ್ಲೂ ಇಷ್ಟಪಟ್ಟು ನಾವು ಇದು ಮಾಡಿದ್ರೆ ಎಲ್ಲಾನು ಸರಿಯೇ ಇರ್ತದೆ ಅಲ್ವಾ. ನಾನಿದ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ನಡಿಬೇಕು ಅಂತ ಹೋದ್ರೆ ಅದು ಯಾವುದು ನಡೆಯಲ್ಲ. ಅವ್ರ ಜಾಗಕ್ಕೆ ನಾವು ಬಂದಿರ್ತೀವಿ ಅಂದಾಗ ನಾವು ಅವ್ರ ಜೊತೆನಲ್ಲಿ ಹೊಂದ್ಕೊಂಡು ಹೋಗೋ ಪ್ರಯತ್ನ ಮಾಡಬೇಕು. ಗೊತ್ತಾಯ್ತು. ನೀವು ಅಕಸ್ಮಾತ್ ನಾವೇನಾದ್ರೂ ಮೊದ್ಲು ಇದ್ದು ಅವ್ರು ನಮ್ ಜಾಗಕ್ಕೆ ಬಂದಿದ್ರೆ ಆ ತಾಳ್ಮೆ ನಮ್ಮಲ್ಲಿ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಖಂಡಿತ ಹೌದು ಅಲ್ವಾ. ಅಂದಾಗ ಅವ್ರ ತಾಳ್ಮೆಯಿಂದ ಅವ್ರು ಇಷ್ಟಪಟ್ಟಿದ್ದಾರೆ ಅಂದಾಗ ನಾವ್ ಯಾಕೆ ಅವ್ರಿಗೆ ಸೋತು ನಡಿಬಾರ್ದು? ಹೌದು.
ಸೋತು ನಡೆದ್ರೆ ಸುಖವಾಳಿ ಯಾವತ್ತೂ ಇರುತ್ತೆ ಅಂತಾರೆ. ಆ ಟೈಮಲ್ಲಿ ಲೈಫ್ ಹೆಂಗಿತ್ತಮ್ಮ? ಯಾವ ತರ ಲೀಡ್ ಮಾಡ್ತಾ ಇದ್ರಿ? ಅರ್ನಿಂಗ್ ಅನ್ನೋದು ಕಂಪ್ನಿಯಿಂದಾನೇ ಆಗ್ಬೇಕಿತ್ತ? ಹೌದು, ನಾನು ಒಂದು ಕಲಾವಿದೆ ಅಂದಾಗ ನನಗೆ ಅದು ಬಿಟ್ರೆ ಬೇರೆ ಉದ್ಯೋಗಗಳು ನನಗೆ ಗೊತ್ತಿರಲಿಲ್ಲ. ಕಲಾವಿದೆಗೆ ಅದ್ರಲ್ಲಿ ಒಳ್ಳೆ ಹೆಸರಿದೆ, ನನ್ನ ಜೀವನ ನಡೀತಾ ಇದೆ, ನನಗೆ ನನಗೆ ಆಸರಾಗಿ ಒಬ್ರು ಸಿಕ್ಕಿದ್ದಾರೆ ಅಂತ ಅಂದಾಗ ಜೀವನ ನಡೀತಾನೆ ಇರುತ್ತಲ್ಲ, ಚೆನ್ನಾಗೇ ನಡೀತಾ ಇರುತ್ತೆ. ಅಮ್ಮ, ಈಗ ನಾವು ನಾಟಕಗಳನ್ನ ಜಾಸ್ತಿಯಾಗಿ ನೋಡ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಇವಾಗ ನೋಡ್ತಾ ಇಲ್ಲ, ಅವಾಗ ನಾಟಕ ಇಡೀ ಮನೆ ಮಂದಿ ಎಲ್ಲ ಬರೋರು ನೋಡೋದಕ್ಕೆ, ಇಡೀ ಫ್ಯಾಮಿಲಿನೇ ಬರ್ತಿದ್ರು ನಾಟಕ ನೋಡೋದಕ್ಕೆ. ಯಾಕಂದ್ರೆ ನಾಟಕ ಅಂದ್ರೆ ಸಮಾಜ ಸುಧಾರಣೆ ಮಾಡುವಂತ ಒಂದು ನೀತಿಯ ಪಾಠ ಹೇಳುವಂತಹದ್ದು ಒಂದು ರಂಗಮಂದಿರ. ನಾವು ಯಾವುದೇ ನಾಟಕ ಮಾಡ್ಬೇಕಾದ್ರೂ ಸುಧಾರಣೆ ಆಗಿರ್ಬೇಕು ಸಮಾಜ. ಕೆಟ್ಟ ರೀತಿಯಿಂದ ನಡೆದ್ರೆ ಅವ್ರಿಗೆ ಯಾವ ರೀತಿ ಮುಂದೆ ಇದಾಗತ್ತೆ, ಒಳ್ಳೆ ಮೆಸೇಜ್ ಕೊಡ್ತಾ ಅಂತ ಒಳ್ಳೆ ಮೆಸೇಜ್. ಒಂದು ಮನೆಗೆ ಒಂದು ಸೊಸೆಯಾಗಿ ಹೋದ್ರೆ ಆ ಮನೆ ಮಗಳ ತರ ಇರಬೇಕು. ಈ ತರ ಒಂದು ಹೆಣ್ಣು ಮಕ್ಕಳನ್ನ ಒಂದು ಪೂಜ್ಯ ಭಾವನೆಯಿಂದ ಕಾಣ್ಬೇಕು, ಅಕ್ಕ ತಂಗಿರ ತರ ಕಾಣ್ಬೇಕು, ಈ ತರ. ಅದ್ರಲ್ಲೊಬ್ಬ ಯಾರಾದ್ರೂ ವಿಲನ್ ಆಗಿ ಬಂದು ಆ ಸಂಸಾರ ಹಾಳು ಮಾಡಿದ್ರೆ ಅವ್ನಿಗೆ ತಕ್ಕ ಶಿಕ್ಷೆ ಆಗೋದನ್ನು ತೋರಿಸ್ತಿದ್ರು. ಆವಾಗ ಜನಕ್ಕೆ ಏನಾಗ್ತಿತ್ತು, ನಾವ್ ಈ ತರ ಕೆಟ್ಟದಾಗ ನಡ್ಕೊಂಡ್ರೆ ನಮ್ಗೆ ಮುಂದೆ ಅದು ಶಾಪ ಇದ್ದೇ ಇರುತ್ತೆ ಅನ್ನೋ ಸುಧಾರಣೆ ಆಗ್ತಿತ್ತು ಸಮಾಜ. ಒಟ್ಟಿನಲ್ಲಿ ಆ ಥರ ಕಥೆಗಳು ಬರ್ತಿದ್ವು, ಆ ಥರ ಸುಧಾರಣೆ ಆಗ್ತಿತ್ತು. ಇಡೀ ಫ್ಯಾಮಿಲಿನೇ ಬಂದು ನೋಡ್ತಿದ್ರು. ಯಾವಾಗ ಈ ಸಿನಿಮಾ ಸ್ವಲ್ಪ ಜೋರಾಯಿತು ಆವಾಗ ನಾಟಕ ಕಂಪ್ನಿಗೆ ಸ್ವಲ್ಪ ಹೊಡ್ತಾ ಬಿತ್ತು ಕಾಲ್ಭಾಗ. ಆಮೇಲೆ ಟಿ ವಿ ಪ್ರಾರಂಭ ಆದಮೇಲೆ ಅರ್ಧ ಭಾಗ ಹೊಡ್ತಾ ಬಿತ್ತು. ಇನ್ನು ಕೈಗೆಲ್ಲ ಮೊಬೈಲ್ಗಳು ಬಂದ ಮೇಲೆ ಸ್ವಲ್ಪ ಮುಕ್ಕಾಲು ಭಾಗ ಇದಾಯಿತು. ಆದರೂ ವೃತ್ತಿ ಕಂಪನಿ ನಾಟಕಗಳು, ಹವ್ಯಾಸಿ ತಂಡದವರು, ನಮ್ಮ ವೃತ್ತಿ ಕಂಪನಿಯವರು ಕಲೆಯನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಕಲಾವಿದರು ಬೆಳೀತಾ ಇದ್ದಾರೆ ಅದರಲ್ಲಿ. ಹೌದು ಹೌದು. ಯಾಕೆಂತಂದ್ರೆ ಈಗ ನಮ್ಮ ಕಂಪನಿಯಲ್ಲಿ ಒಬ್ಬ ಕಲಾವಿದೆ, ನಾಟಕ ನಡೀತಾ ಇತ್ತು, 10 ಗಂಟೆಗೆ ಬಂದು ಮೇಕಪ್ ಕೂತಿದ್ದಾಳೆ. ಮನೆಯಲ್ಲಿ ಅವ್ರ ತಾಯಿ ಕಾಯಿಲೆ ಇತ್ತು, ಮನುಷ್ಯರು, ಅವ್ರು ಸತ್ತೋದ್ನ ವಿಷಯ ಬಂದು ಯಾರೋ ಒಬ್ರು ನಮ್ಗೆ ಹೇಳಿದ್ರು. ಈಗ ನಾವು ಅಲ್ಲಿ ಅವಳಿಗೆ ಹೇಳಿದ್ರೆ ಅವಳು ಪಾತ್ರ ಮಾಡಕ್ಕಾಗಲ್ಲ, ನಾವು ನಾಟಕ ನಿಲ್ಲಿಸ್ಬೇಕಾಗ್ತದೆ. ಫುಲ್ ಜನ ಇದ್ದಾರೆ. ಈಗ ಕಂಪ್ನಿಲಿ 50-60 ಜನ ಇರ್ತಾರೆ. ಎಲ್ರದ್ದು ಹೊಟ್ಟೆಪಾಡು ಜೀವನ ಅದರಲ್ಲೇ. ಎಲ್ಲ ನಾಟಕ ನಿಲ್ಲಿಸ್ಬಿಟ್ರೆ ಎಲ್ಲ ಹೋಯ್ತಂದ್ರೆ ಟಿಕೆಟ್ ನಾವು ವಾಪಸ್ ಕೊಡ್ಬೇಕು, ದುಡ್ಡನ್ನ, ಟಿಕೆಟ್ ದುಡ್ಡನ್ನ. ಇದಾಗ್ತದಲ್ಲ ಅಂದ್ಬಿಟ್ಟು ಅದನ್ನ ಹಂಗೆ ಮುಚ್ಚಿಟ್ಟು ಹೇಳಲಾರ್ದೆ ಬೇಗ ನಾಟಕ ಮುಗಿಸಿ, ನಾಟಕ ಮುಗಿದ ಮೇಲೆ ನಾವು ಅವ್ರ ಜೊತೆನಲ್ಲಿ ಹೋಗಿ ಮಣ್ಣು ಮಾಡಿ ಬಂದಿದ್ದೀವಿ.